ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಬಾಂಗುಡೆ ಫಿಶ್ ಫ್ರೈ ಯಾವ ಥರ ಮಾಡೋದು ಅನ್ನೋದನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. 1 kgಗೆ ನನಗಿಲ್ಲಿ 6 ಮೀನುಗಳು ಬಂದಿದೆ. ಈಗ ನಾನು ಯಾವ್ಯಾವ ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ ಬನ್ನಿ. ಇದು ಕಿಂಗ್ಸ್ ಅವರ ಫಿಶ್ ಫ್ರೈ ಮಸಾಲ ತೊಗೊಂಡಿದ್ದೀನಿ. ಈ ಮಸಾಲ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣವನ್ನು ತೊಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಲಿಂಬೆಹಣ್ಣು ಜ್ಯೂಸ್ ಇಟ್ಕೊಂಡಿದ್ದೀನಿ, 3 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಒಂದು ಮೀಡಿಯಮ್ ಸೈಜ್ ಲಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗಾದರೆ ಬನ್ನಿ ಈಗ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಈಗ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ನಾನು ಇದಕ್ಕೆ ಫಿಶ್ ಫ್ರೈ ಮಸಾಲ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಈ ಪೌಡರ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಯೂಸ್ ಮಾಡಿ ನೋಡಿ ಮಾತ್ರ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪೌಡರ್, ಹಾಗೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ಇದು ಖಾರ ಇಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಜೀರಿಗೆ ಪೌಡರು ಅರ್ಧ ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಹೋಳು ಲಿಂಬೆಹಣ್ಣು ಜ್ಯೂಸ್. ಈಗ 3 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಆದಮೇಲೆ ಹುಣಸೆಹಣ್ಣು ನೆನೆಸಿರೋ ನೀರು ಸಹ ನಾನು ಇದಕ್ಕೆ ಹಾಕ್ಕೊತೀನಿ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಇಲ್ದಂಗೆ ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ನಾನು 1/4 ಲೋಟ ನೀರು ಹಾಕ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ ಪೇಸ್ಟು ಇಷ್ಟು ತಿಕ್ಕಾಗಿರಬೇಕು. ತುಂಬ ನೀರು ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಪೇಸ್ಟು ಸ್ವಲ್ಪ ತಿಕ್ಕಾಗಿದ್ದರೆ ಮಸಾಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಅದಕ್ಕೆ. ಈಗ ನಾನು ಒಂದೊಂದಾಗಿ ಮೀನನ್ನ ತೊಗೊಂಡು ಮಸಾಲೆ ಹಚ್ಚೋದನ್ನು ತೋರಿಸ್ತೀನಿ ನಿಮಗೆ. ಯಾವಾಗಲೂ ಅಷ್ಟೇ, ನೀವು ಫಸ್ಟು ಮಸಾಲೆವನ್ನು ರೆಡಿ ಮಾಡ್ಕೊಳ್ಳಿ, ಅದಾದಮೇಲೆ ಮೀನಿಗೆ ಹಚ್ತಾ ಬನ್ನಿ. ಇದರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೀನಿಗೆ ಹತ್ಕೊಳ್ಳುತ್ತೆ. ಈಗ ನೋಡಿ ನಾನು ಒಂದು ಮೀನಿಗೆ ಹಚ್ತಾ ಇದ್ದೀನಿ ಮಸಾಲೆವನ್ನು. ಎರಡೂ ಸೈಡ್ ಹಚ್ಕೊಳ್ಳಿ ಚೆನ್ನಾಗೆ. ಮಾತ್ರ ಈ ರೆಸಿಪಿ ಮಾತ್ರ ನೀವು ಟ್ರೈ ಮಾಡಲೇಬೇಕು, ತುಂಬ ಇಷ್ಟ ಆಗುತ್ತೆ. ನೀವು ಮಸಾಲೆ ರೆಡಿ ಮಾಡ್ಕೊಂಡಾದಮೇಲೆ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಅಕಸ್ಮಾತ್ ಕಮ್ಮಿ ಇದ್ದರೆ ನೀವು ಆವಾಗ ಆ್ಯಡ್ ಮಾಡ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ನೋಡಿ ಎರಡೂ ಸೈಡ್ ಚೆನ್ನಾಗಿ ಹಚ್ಚಿದ್ದೀನಿ ಮಸಾಲೆ. ನಮ್ಮನೇಲಿ ಸ್ವಲ್ಪ ತಿಕ್ಕ ಮಸಾಲೆ ಇದ್ದರೆ ಇಷ್ಟಪಡ್ತಾರೆ. ಮಸಾಲೆ ಸ್ವಲ್ಪ ದಪ್ಪ ಇರಬೇಕು. ಈಗ ನೋಡಿ ನಾನು 1 ಫಿಶ್ ಫ್ರೈಗೆ ಮಸಾಲೆ ಹಚ್ಚಿ ಇಟ್ಟಿದ್ದೀನಿ. ಈಗ ಇನ್ನೊಂದು ತೊಗೊಂಡಿದ್ದೀನಿ ನಾನು, ಅದು ಕೂಡ ಇದೇ ಥರ ನಾನು ಮಸಾಲೆವನ್ನು ಹಚ್ತೀನಿ. ಈಗ ನಾನು ನಿಮಗೆ ಪೆಪ್ಪರ್ ರಸಮ್ ತೋರಿಸಿದ್ದೆ ಅಲ್ವಾ, ಅದಕ್ಕೆ ಇದು ಒಳ್ಳೆ ಕಾಂಬಿನೇಷನ್ನು. ಆ ರಸಮ್ ಜೊತೆಗೆ ಒಂದು ಫಿಶ್ ಇದ್ಬಿಟ್ರೆ ಆರಾಮಾಗಿ ಊಟ ಹೋಗುತ್ತೆ ನೋಡಿ. ನನಗೆ ಚೆನ್ನಾಗಿ ಹಚ್ಕೊಂಡೆ ಒಂದು ಸೈಡ್ ಮಸಾಲೆ. ಈಗ ಇನ್ನೊಂದು ಸೈಡ್ ಕೂಡ ಹಾಗೆ ಹಚ್ಕೊತೀನಿ ನಾನು ಈಗ ಉಳಿದಿರೋ ಮೀನಿಗೆ ಕೂಡ ಇದೇ ರೀತಿ ಮಸಾಲೆಯನ್ನು ಹಚ್ಕೊಂಡು ಬರ್ತೀನಿ. ಈಗ ನೋಡಿ ಫೈನಲಿ ಇದು ಮಸಾಲೆ ಹಚ್ಚಾಗಿದೆ. ನಾನೀಗ ಇದನ್ನು ಒಂದು 2 to 3 ಅವರ್ಸ್ ಫ್ರಿಜ್ಜಲ್ಲಿ ಇಡ್ತೀನಿ. ನಿಮ್ಮ ಹತ್ರ ಫ್ರಿಜ್ ಇಲ್ಲ ಅಂತ ಹೇಳಿದ್ರೆ ನೀವು ಹೊರಗಡೆ ಕೂಡ ಇಡ್ಬೋದು ಇದನ್ನು. ನಾನೀಗ ಫ್ರಿಜ್ಜಲ್ಲಿ ಇಟ್ಟು ಹೊರಗೆ ತೆಗೆದಿದ್ದೀನಿ ನೋಡಿ. ಈಗ ಇದನ್ನು ಫ್ರೈ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ನೀವು ಎಷ್ಟೊತ್ತು ಇದನ್ನು ಮಸಾಲೆ ಜೊತೆ ಬಿಡ್ತೀರೋ ಅಷ್ಟು ಚೆನ್ನಾಗಿ ಇದು ಉಪ್ಪು ಖಾರ ಎಲ್ಲ ಎಳ್ಕೊಳ್ಳುತ್ತೆ.
ನಾನಿಲ್ಲಿ ಒಂದು ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 3 to 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ತವಾ ಚೆನ್ನಾಗಿ ಬಿಸಿ ಆಗಿದೆ. ಈಗ ಒಂದೊಂದಾಗಿ ಮೀನನ್ನ ಫ್ರೈ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಇದು ಹೈ ಫ್ಲೇಮಲ್ಲೇ ಇರಲಿ, ಆಮೇಲೆ ಮೀಡಿಯಮ್ ಫ್ಲೇಮಿಂಗ್ ಮಾಡ್ಕೊಳ್ಳಿ. ಈಗ ನಾನು 2 ಮೀನನ್ನ ಹಾಕಿದ್ದೀನಿ ಫ್ರೈ ಮಾಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಹತ್ಕೊಂಡಿದೆ. ಅದೇ ನೀವು ತೆಳ್ಳಗೆ ಮಾಡಿಬಿಟ್ರೆ ಏನಾಗುತ್ತೆ, ಮಸಾಲೆ ಎಲ್ಲ ಫುಲ್ ತವಾಗೆ ಅಂಟ್ಕೊಂಡ್ಬಿಡುತ್ತೆ. ಈಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಹಾಗೆ ಮಾಡ್ಕೊತೀನಿ. ನಾನೀಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇನ್ನೊಂದು ಲೇಯರ್ ಮಸಾಲೆನ ನಾನು ಮೇಲ್ಗಡೆ ಹಚ್ಕೋತಿದ್ದೀನಿ. ನಿಮಗೆ ತೋರಿಸ್ತೀನಿ ನೋಡಿ. ಇದರಿಂದ ಏನಾಗುತ್ತೆ, ಇನ್ನೂ ಟೇಸ್ಟಿಯಾಗುತ್ತೆ ನಿಮಗೆ ಮೀನು ಫ್ರೈ. ನೋಡಿ ಇದೇ ರೀತಿ ಹಚ್ಕೊಳ್ಳಿ ನೀವು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಸಾಲೆ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಈಗ ನಾನು ಒಂದು ಸೈಡ್ ಹಚ್ಚಿದ್ದೀನಿ ಮಸಾಲೆ ಚೆನ್ನಾಗಿ. ಈಗ ಇದೇ ರೀತಿ ನಾನು ಇನ್ನೊಂದು ಕಡೆ ಸಹ ಮಸಾಲೆಯನ್ನು ಹಚ್ಕೊತೀನಿ. ಈ ಥರ ಸ್ವಲ್ಪ ರೋಸ್ಟ್ ಆದಾಗ ನೀವು ಮಸಾಲೆಯನ್ನು ಹಚ್ಚಿ. ನೋಡಿ ಇದೇ ರೀತಿ ನಾನು ಮತ್ತೆ ಮಸಾಲೆಯನ್ನು ಹಚ್ಕೊಂಡಿದ್ದೀನಿ ಇನ್ನೊಂದು ಸೈಡ್ ಕೂಡ. ಈಗ ಒಂದು ಸೈಡ್ ಇದಾಗಿದೆ. ಇದು ಈಗ ಆಗಿದೆ ಫೈನಲಿ. ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ. ಈಗ ಇದನ್ನು ನಾನು ಸರ್ವ್ ಮಾಡ್ಕೊತೀನಿ ಒಂದು ಪ್ಲೇಟ್ಗೆ. ಮಾತ್ರ ತುಂಬ ಈಸಿ ರೆಸಿಪಿ ಇದು, ಯಾರು ಬೇಕಾದರೂ ಮಾಡ್ಬೋದು. ಫೈನಲಿ ರುಚಿಕರವಾದ ಬಂಗುಡೆ ಫಿಶ್ ಫ್ರೈ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.